ನಮಸ್ಕಾರ ಸ್ನೇಹಿತರೆ. ಆಯುರ್ವೇದದಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೆಲವು ಆಹಾರಗಳನ್ನು ಸೇವಿಸೋದು ಆರೋಗ್ಯಕ್ಕೆ ಉತ್ತಮ ಎಂದು ಹೇಳಲಾಗಿದೆ. ಇಂದು ನಾವು ಅಂತಹ 15 ಆಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಆಹಾರಗಳು ದೇಹಕ್ಕೆ ಪೋಷಣೆ ನೀಡಲು, ಜೀರ್ಣಕ್ರಿಯೆಯನ್ನು ಬೆಂಬಲಿಸಲು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ರೂಪಿಸಲು ಸಹಾಯ ಮಾಡಬಹುದು. ಮೊದಲನೇದಾಗಿ ಬೆಚ್ಚಗಿನ ನೀರು. ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ಬೆಚ್ಚಗಿನ ನೀರು ಕುಡಿಯುವುದು ಆಯುರ್ವೇದದಲ್ಲಿ ಬಹಳ ಮುಖ್ಯವಾದ ಅಭ್ಯಾಸವೆಂದು ಪರಿಗಣಿಸಲಾಗಿದೆ. ರಾತ್ರಿ ಇಡೀ ದೇಹ ವಿಶ್ರಾಂತಿಯನ್ನು ಪಡೆಯುತ್ತದೆ. ಬೆಳಗ್ಗೆ ನೀರಿನ ಅವಶ್ಯಕತೆ ಇರುತ್ತದೆ. ಈ ಸಮಯದಲ್ಲಿ 1 ಅಥವಾ 2 ಗ್ಲಾಸ್ ಬೆಚ್ಚಗಿನ ನೀರನ್ನು ನಿಧಾನವಾಗಿ ಕುಡಿಯೋದ್ರಿಂದ ದೇಹಕ್ಕೆ ಹೊಸ ಚೈತನ್ಯ ಸಿಗಬಹುದು. ಅನೇಕ ಜನರು ಈ ಅಭ್ಯಾಸದಿಂದ ದಿನವನ್ನು ಹಗುರವಾಗಿ ಆರಂಭಿಸುತ್ತಾರೆ ಎಂದು ಹೇಳುತ್ತಾರೆ. ವಯಸ್ಸು ಹೆಚ್ಚಾದಂತೆ ಜೀರ್ಣಕ್ರಿಯೆ ನಿಧಾನವಾಗಬಹುದು. ಅಂತಹ ಸಂದರ್ಭದಲ್ಲಿ ಬೆಚ್ಚಗಿನ ನೀರು ಆರೋಗ್ಯಕರ ದಿನಚರಿಯ ಒಂದು ಭಾಗವಾಗಬಹುದು. ಇದು ಸರಳ ಅಭ್ಯಾಸವಾದರೂ ದೀರ್ಘಕಾಲದಲ್ಲಿ ಉತ್ತಮ ಜೀವನ ಶೈಲಿಯನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಎರಡನೇದಾಗಿ ನೆನೆಸಿದ ಬಾದಾಮಿ. ಸ್ನೇಹಿತರೆ, ರಾತ್ರಿ 5 ರಿಂದ 7 ಬಾದಾಮಿಗಳನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದು ಬಹಳ ಹಳೆಯ ಒಂದು ಆರೋಗ್ಯಕರ ಅಭ್ಯಾಸವಾಗಿದೆ. ನೆನೆಸಿದ ಬಾದಾಮಿ ಜೀರ್ಣವಾಗಲು ಸುಲಭವಾಗುತ್ತದೆ ಎಂದು ಹೇಳಲಾಗುತ್ತದೆ. ಬಾದಾಮಿಯಲ್ಲಿ ಉತ್ತಮ ಕೊಬ್ಬು, ಪ್ರೋಟೀನ್, ವಿಟಮಿನ್ ಇ ಮತ್ತು ಹಲವು ಪೋಷಕಾಂಶಗಳಿವೆ. ಅನೇಕ ಜನರು ಬೆಳಗ್ಗೆ ಬಾದಾಮಿ ಸೇವಿಸಿದ ನಂತರ ದಿನವಿಡೀ ಹೆಚ್ಚು ಚೈತನ್ಯದಿಂದ ಇರುತ್ತಾರೆ ಎಂದು ಹೇಳುತ್ತಾರೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಹಿರಿಯರು ಇದನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ತಾರೆ. ದೇಹಕ್ಕೆ ಪೋಷಣೆ ನೀಡುವ ಈ ಸರಳ ಆಹಾರವನ್ನು ನಿಯಮಿತವಾಗಿ ಸೇವಿಸೋದು ಆರೋಗ್ಯಕರ ಜೀವನ ಶೈಲಿಯ ಒಂದು ಭಾಗವಾಗಬಹುದು. ಮೂರನೇದಾಗಿ ನೆನೆಸಿದ ಒಣದ್ರಾಕ್ಷಿ. ಸ್ನೇಹಿತರೆ, ಒಣದ್ರಾಕ್ಷಿಯನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಸೇವಿಸೋದು ಆಯುರ್ವೇದದಲ್ಲಿ ಪ್ರಸಿದ್ಧವಾದ ಪದ್ಧತಿಯಾಗಿದೆ. ನೆನೆಸಿದ ಒಣದ್ರಾಕ್ಷಿ ಮೃದುವಾಗಿರೋದ್ರಿಂದ ದೇಹಕ್ಕೆ ಸುಲಭವಾಗಿ ಜೀರ್ಣವಾಗಬಹುದು. ಇದರಲ್ಲಿ ನೈಸರ್ಗಿಕ ಸಿಹಿತನ ಮತ್ತು ವಿವಿಧ ಖನಿಜಾಂಶಗಳಿವೆ. ಅನೇಕ ಜನರು ಬೆಳಗ್ಗೆ ಇದನ್ನು ಸೇವಿಸೋದ್ರಿಂದ ದೇಹಕ್ಕೆ ಹೊಸ ಶಕ್ತಿ ದೊರೆಯುತ್ತದೆ ಎಂದು ನಂಬುತ್ತಾರೆ. ವಿಶೇಷವಾಗಿ ಆಯಾಸ ಮತ್ತು ದೌರ್ಬಲ್ಯ ಅನುಭವಿಸುವವರು ತಮ್ಮ ಆಹಾರದಲ್ಲಿ ಒಣದ್ರಾಕ್ಷಿಯನ್ನು ಸೇರಿಸಿಕೊಳ್ತಾರೆ. ಬೆಳಗಿನ ಸಮಯದಲ್ಲಿ ಇದನ್ನು ಮಿತ ಪ್ರಮಾಣದಲ್ಲಿ ಸೇವಿಸೋದು ಆರೋಗ್ಯಕರ ಅಭ್ಯಾಸವಾಗಬಹುದು ಮತ್ತು ದಿನದ ಆರಂಭವನ್ನು ಉತ್ತಮವಾಗಿ ಇಡಲು ಸಹಾಯ ಮಾಡಬಹುದು. ನಾಲ್ಕನೇದಾಗಿ ಜೇನುತುಪ್ಪ ಮತ್ತು ಬೆಚ್ಚಗಿನ ನೀರು. ಸ್ನೇಹಿತರೆ, ಜೇನುತುಪ್ಪ ಶತಮಾನಗಳಿಂದ ಆರೋಗ್ಯಕರ ಆಹಾರವೆಂದು ಪರಿಗಣಿಸಲಾಗಿದೆ. ಬೆಳಗ್ಗೆ 1 ಗ್ಲಾಸ್ ಬೆಚ್ಚಗಿನ ನೀರಿಗೆ 1 ಚಮಚ ಶುದ್ಧ ಜೇನುತುಪ್ಪ ಬೆರೆಸಿ ಕುಡಿಯುವ ಅಭ್ಯಾಸ ಅನೇಕ ಜನರು ಅನುಸರಿಸುತ್ತಾರೆ. ಇದು ದಿನದ ಆರಂಭದಲ್ಲಿ ತಾಜಾತನದ ಅನುಭವವನ್ನು ನೀಡಬಹುದು. ಆಯುರ್ವೇದದ ಪ್ರಕಾರ ಜೇನುತುಪ್ಪವು ದೇಹಕ್ಕೆ ಪೋಷಣೆ ನೀಡುವ ನೈಸರ್ಗಿಕ ಆಹಾರವಾಗಿದೆ. ಆದರೆ ನೀರು ತುಂಬಾ ಬಿಸಿಯಾಗಿರಬಾರದು ಎಂಬುದನ್ನು ನೆನಪಿಡಿ. ಮಧುಮೇಹ ಇರುವವರು ಇದನ್ನು ಸೇವಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ಇದು ಆರೋಗ್ಯಕರ ದಿನಚರಿಯಲ್ಲಿ ಒಂದು ಭಾಗವಾಗಬಹುದು. 5ನೇದಾಗಿ ನೆಲ್ಲಿಕಾಯಿ. ಸ್ನೇಹಿತರೆ, ನೆಲ್ಲಿಕಾಯಿಯನ್ನು ಆಯುರ್ವೇದದಲ್ಲಿ ಅತ್ಯಂತ ಮಹತ್ವದ ಹಣ್ಣುಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ಹಲವು ಪೋಷಕಾಂಶಗಳು ಸಮೃದ್ಧವಾಗಿವೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ನೆಲ್ಲಿಕಾಯಿ ಅಥವಾ ನೆಲ್ಲಿಕಾಯಿಯ ರಸವನ್ನು ಸೇವಿಸುವ ಅಭ್ಯಾಸವನ್ನು ಅನೇಕ ಜನರು ಹೊಂದಿದ್ದಾರೆ. ಇದು ದೇಹಕ್ಕೆ ತಾಜಾತನ ಮತ್ತು ಚೈತನ್ಯ ನೀಡುತ್ತದೆ ಎಂದು ನಂಬಲಾಗಿದೆ. ನಮ್ಮ ಹಿರಿಯರು ನೆಲ್ಲಿಕಾಯಿಯನ್ನು ದೈನಂದಿನ ಆಹಾರ ಭಾಗವಾಗಿಯೇ ಬಳಸುತ್ತಿದ್ದರು. ಇಂದಿಗೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವವರು ಇದನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳುತ್ತಾರೆ. ಇದು ಆರೋಗ್ಯಕರ ಜೀವನ ಶೈಲಿಯ ಒಂದು ಉತ್ತಮ ಆಯ್ಕೆಯಾಗಬಹುದು. 6ನೇದಾಗಿ ಪಪ್ಪಾಯ. ಸ್ನೇಹಿತರೆ, ಪಪ್ಪಾಯಿ ಹಗುರವಾದ ಮತ್ತು ಪೌಷ್ಟಿಕಾಂಶ ಹಣ್ಣಾಗಿದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಪ್ರಮಾಣದ ಪಪ್ಪಾಯಿಯನ್ನು ಸೇವಿಸೋದು ಉತ್ತಮ ಅಭ್ಯಾಸವಾಗಬಹುದು. ಇದರಲ್ಲಿ ಪೈಪನ್ ಎಂಬ ನೈಸರ್ಗಿಕ ಎಂಜೈಮ್ ಇದ್ದು ಜೀರ್ಣಕ್ರಿಯೆಯನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಅನೇಕ ಜನರು ಪಪ್ಪಾಯಿ ಸೇವಿಸಿದ ನಂತರ ಹೊಟ್ಟೆ ಹಗುರವಾಗಿರುವ ಅನುಭವವನ್ನು ಪಡೆಯುತ್ತಾರೆ. ವಯಸ್ಸು ಹೆಚ್ಚಾದಂತೆ ಸುಲಭವಾಗಿ ಜೀರ್ಣವಾಗುವ ಆಹಾರಗಳ ಮಹತ್ವ ಹೆಚ್ಚಾಗುತ್ತದೆ. ಅಂತಹ ಸಮಯದಲ್ಲಿ ಪಪ್ಪಾಯಿ ಉತ್ತಮ ಆಯ್ಕೆ ಆಗಬಹುದು. ಇದು ರುಚಿಕರವಾಗಿರುವುದರ ಜೊತೆಗೆ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ. 7ನೇದಾಗಿ ದಾಳಿಂಬೆ. ಸ್ನೇಹಿತರೆ, ದಾಳಿಂಬೆ ಒಂದು ಪೌಷ್ಟಿಕ ಮತ್ತು ರುಚಿಕರ ಹಣ್ಣು. ಅನೇಕ ವರ್ಷಗಳಿಂದ ಇದು ಆರೋಗ್ಯಕರ ಆಹಾರವಾಗಿ ಪ್ರಸಿದ್ಧವಾಗಿದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ದಾಳಿಂಬೆ ಸೇವಿಸೋದ್ರಿಂದ ದಿನದ ಆರಂಭಕ್ಕೆ ತಾಜಾತನ ಸಿಗಬಹುದು. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿವಿಧ ಪೋಷಕಾಂಶಗಳಿವೆ. ಅನೇಕ ಜನರು ದಾಳಿಂಬೆಯನ್ನು ತಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿಕೊಳ್ತಾರೆ. ಇದು ಹೊಟ್ಟೆಗೆ ಹಗುರವಾಗಿದ್ದು ದೇಹಕ್ಕೆ ಪೋಷಣೆ ನೀಡುವ ಹಣ್ಣಾಗಿದೆ. ವಯಸ್ಸು ಯಾವುದೇ ಇರಲಿ, ದಾಳಿಂಬೆ ಆರೋಗ್ಯಕರ ಆಹಾರದ ಒಂದು ಭಾಗವಾಗಬಹುದು.
ನಿಯಮಿತವಾಗಿ ಮತ್ತು ಮಿತವಾಗಿ ಸೇವಿಸೋದು ಉತ್ತಮ ಅಭ್ಯಾಸವಾಗಿದೆ. 8ನೇದಾಗಿ ತೆಂಗಿನಕಾಯಿ ನೀರು. ಸ್ನೇಹಿತರೆ, ತೆಂಗಿನಕಾಯಿ ನೀರು ಪ್ರಕೃತಿಯ ಅದ್ಭುತ ಉಡುಗೊರೆಯಲ್ಲಿ ಒಂದಾಗಿದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಾಜಾ ತೆಂಗಿನಕಾಯಿ ನೀರನ್ನು ಕುಡಿಯುವುದರಿಂದ ದೇಹಕ್ಕೆ ತಾಜಾತನ ಸಿಗಬಹುದು. ಇದರಲ್ಲಿ ವಿವಿಧ ಖನಿಜಾಂಶಗಳು ಮತ್ತು ಎಲೆಕ್ಟ್ರಾನ್ಗಳಿವೆ. ಅನೇಕರು ಜನರು ಇದನ್ನು ನೈಸರ್ಗಿಕ ಶಕ್ತಿಯ ಪಾನೀಯವೆಂದು ಕರೆಯುತ್ತಾರೆ. ವಿಶೇಷವಾಗಿ ಬೇಸಿಗೆಯಲ್ಲಿ ಇದು ಹೆಚ್ಚು ಜನಪ್ರಿಯವಾಗಿದೆ. ದೇಹವನ್ನು ಹೈಡ್ರೇಟ್ ಆಗಿಡಲು ಸಹಾಯ ಮಾಡುವ ಈ ಪಾನೀಯವನ್ನು ಅನೇಕರು ತಮ್ಮ ಬೆಳಗಿನ ದಿನಚರಿಯಲ್ಲಿ ಸೇರಿಸಿಕೊಳ್ತಾರೆ. ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ಇದು ಆರೋಗ್ಯಕರ ಜೀವನ ಶೈಲಿಯ ಒಂದು ಉತ್ತಮ ಭಾಗವಾಗಬಹುದು. 9ನೇದಾಗಿ ಖರ್ಜೂರ. ಸ್ನೇಹಿತರೆ, ಖರ್ಜೂರವನ್ನು ನೈಸರ್ಗಿಕ ಶಕ್ತಿಯ ಭಂಡಾರ ಎಂದು ಕರೆಯಲಾಗುತ್ತದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 2 ಅಥವಾ 3 ಖರ್ಜೂರಗಳನ್ನು ಸೇವಿಸೋದು ಆರೋಗ್ಯಕರ ಅಭ್ಯಾಸವಾಗಬಹುದು. ಇದರಲ್ಲಿ ನೈಸರ್ಗಿಕ ಸಕ್ಕರೆ, ಫೈಬರ್ ಮತ್ತು ವಿವಿಧ ಖನಿಜಾಂಶಗಳಿವೆ. ಅನೇಕ ಜನರು ಬೆಳಗ್ಗೆ ಖರ್ಜೂರ ಸೇವಿಸಿದ ನಂತರ ಹೆಚ್ಚು ಚೈತನ್ಯದಿಂದ ದಿನವನ್ನು ಆರಂಭಿಸುತ್ತಾರೆ ಎಂದು ಹೇಳುತ್ತಾರೆ. ವಿಶೇಷವಾಗಿ ವಯಸ್ಸು ಹೆಚ್ಚಾದಂತೆ ದೇಹಕ್ಕೆ ಸರಿಯಾದ ಪೋಷಕಾಂಶಗಳ ಅಗತ್ಯ ಇರುತ್ತದೆ. ಅಂತಹ ಸಂದರ್ಭದಲ್ಲಿ ಖರ್ಜೂರ ಉತ್ತಮ ಆಯ್ಕೆಯಾಗಬಹುದು. ಇದು ರುಚಿಕರವಾಗಿರುವುದರ ಜೊತೆಗೆ ದೇಹಕ್ಕೆ ಪೋಷಣೆ ನೀಡುತ್ತದೆ. ಮಿತ ಪ್ರಮಾಣದಲ್ಲಿ ಸೇವಿಸೋದು ಉತ್ತಮ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಬಹುದು. 10ನೇದಾಗಿ ಅಂಜೂರ. ಸ್ನೇಹಿತರೆ, ಅಂಜೂರ ಒಂದು ಪೌಷ್ಟಿಕಾಂಶ ಹಣ್ಣಾಗಿದ್ದು ಹಲವು ವರ್ಷಗಳಿಂದ ಆರೋಗ್ಯಕರ ಆಹಾರವಾಗಿ ಬಳಸುತ್ತಿದ್ದಾರೆ. ರಾತ್ರಿ ನೀರಿನಲ್ಲಿ ನೆನೆಸಿದ ಅಂಜೂರವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದು ಉತ್ತಮ ಅಭ್ಯಾಸವೆಂದು ಅನೇಕರು ನಂಬುತ್ತಾರೆ. ಇದರಲ್ಲಿ ಫೈಬರ್ ಮತ್ತು ಹಲವು ಖನಿಜಾಂಶಗಳಿವೆ. ಜೀರ್ಣಕ್ರಿಯೆಯನ್ನು ಬೆಂಬಲಿಸುವ ಆಹಾರಗಳಲ್ಲಿ ಅಂಜೂರವು ಒಂದು ಎಂದು ಹೇಳಲಾಗುತ್ತದೆ. ಅನೇಕ ಜನರು ಇದನ್ನು ತಮ್ಮ ಬೆಳಗಿನ ಆಹಾರದಲ್ಲಿ ಸೇರಿಸಿಕೊಳ್ತಾರೆ. ವಯಸ್ಸು ಹೆಚ್ಚಾದಂತೆ ಆರೋಗ್ಯಕರ ಆಹಾರಗಳ ಮಹತ್ವ ಹೆಚ್ಚಾಗುತ್ತದೆ. ಅಂತಹ ಸಮಯದಲ್ಲಿ ಅಂಜೂರ ಉತ್ತಮ ಆಯ್ಕೆ ಆಗಬಹುದು. ನಿಯಮಿತವಾಗಿ ಮತ್ತು ಮಿತವಾಗಿ ಸೇವಿಸೋದ್ರಿಂದ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಲು ಸಹಾಯಕವಾಗಬಹುದು. ಸ್ನೇಹಿತರೆ, ಇಂದು ನಾವು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಹುದಾದ 10 ಆರೋಗ್ಯಕರ ಆಹಾರಗಳ ಬಗ್ಗೆ ತಿಳಿದುಕೊಂಡೆವು. ಈ ಆಹಾರಗಳು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುವುದರ ಜೊತೆಗೆ ಆರೋಗ್ಯಕರ ಜೀವನ ಶೈಲಿಯನ್ನು ರೂಪಿಸಲು ಸಹಾಯ ಮಾಡಬಹುದು. ಆದರೆ ನೆನಪಿಡಿ, ಯಾವುದೇ ಒಂದು ಆಹಾರವೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಲ್ಲ. ಸಮತೋಲಿತ ಆಹಾರ, ನಿಯಮಿತ ವ್ಯಾಯಾಮ, ಉತ್ತಮ ನಿದ್ರೆ ಮತ್ತು ಒಳ್ಳೆಯ ಅಭ್ಯಾಸಗಳೇ ಆರೋಗ್ಯದ ನಿಜವಾದ ರಹಸ್ಯ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಉಪಯುಕ್ತವಾದ ಮಾಹಿತಿಗಾಗಿ ನಮ್ಮ ಕನ್ನಡ ಮೈಂಡ್ಸೆಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.